ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ ಇನ್ನು ಬೆರಳೆಣಿಕೆಯ ದಿನಗಳಷ್ಟೇ ಬಾಕಿ ಉಳಿದಿರೋದು. ಈ ಬಾರಿಯ ವಿನ್ನರ್ ಯಾರಾಗ್ತಾರೆ ಅನ್ನೋ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು. ಧ್ರುವಂತ್ ಹಾಗೂ ರಕ್ಷಿತಾ ಅವರ ಜಗಳ ಭಾರಿ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಯಿತು. ಧ್ರುವಂತ್ ಅವರಿಗೆ ತಿರುಗೇಟನ್ನ ಕೊಟ್ಟಂತಹ ರಕ್ಷಿತಾ ನಡೆಗೆ ವೀಕ್ಷಕರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಧ್ರುವಂತ್ ಸುಖ ಸುಮ್ಮನೆ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾರೆ. ರಕ್ಷಿತಾ ಅವರು ಸರಿಯಾದ ರೀತಿಯಲ್ಲೇ ಧ್ರುವಂತ್ ಅವರ ಬಾಯಿ ಮುಚ್ಚಿಸಿದ್ದಾರೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಕಿಚ್ಚನ ಪಂಚಾಯಿತಿ ಹಾಗೂ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲೂ ಕೂಡ ರಕ್ಷಿತಾ ವಿಚಾರವೇ ಜಾಸ್ತಿ ಚರ್ಚೆಯಾಗಿದೆ. ಅದರಲ್ಲೂ ಕೂಡ ನಿನ್ನೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಬಹುತೇಕ ವಿಚಾರಗಳು ರಕ್ಷಿತಾಗೆ ಸಂಬಂಧಪಟ್ಟಂತೆಯೇ ಚರ್ಚೆಯಾದವು. ಒಂದಷ್ಟು ತಮಾಷೆಯನ್ನ ಕೂಡ ಮಾಡಿದ್ರು. ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರ ಕಾಲ್ ಕೂಡ ಎಳೆದ್ರು. ಸಾಕಷ್ಟು ಮಜವಾಗಿತ್ತು ನಿನ್ನೆಯ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್. ಒಂದು ವಿಚಾರ ಇದೀಗ ಕ್ಲಿಯರ್ ಆಗ್ತಾ ಇದೆ. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದು ಪ್ರೂವ್ ಆಗಿದೆ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂದಷ್ಟು ಸ್ಪರ್ಧಿಗಳು ಕೂಡ ರಕ್ಷಿತಾ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಕೂಡ ರಕ್ಷಿತಾ ಅವರ ವಿಚಾರವನ್ನೇ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ರಕ್ಷಿತಾ ಅಭಿಮಾನಿಗಳು ಸದ್ಯಕ್ಕೆ ಫುಲ್ ಖುಷಿಯಾಗಿದ್ದಾರೆ. ಆದ್ರೆ ಇದರ ನಡುವೆ ಕಿಚ್ಚ ಸುದೀಪ್ ಅವರ ಬಗ್ಗೆ ಕೂಡ ಒಂದಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದು ನಿನ್ನೆ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಿತಾ ಅವರ ಜೊತೆ ಸುದೀಪ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಒಂದಷ್ಟು ಮಾತುಕತೆ ನಡೆಸಿದ್ರು. ಅದಕ್ಕೆ ವೀಕ್ಷಕರು ಸ್ವಲ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ರಕ್ಷಿತಾ ಅವರ ಅಭಿಮಾನಿಗಳು ಬೇಸರವನ್ನ ಹೊರಹಾಕಿದ್ದಾರೆ. ಗಿಲ್ಲಿ ಹಾಗೂ ರಕ್ಷಿತಾ ಮಧ್ಯೆ ಇರೋದು ಒಂದು ಪ್ಯೂರ್ ಆದಂತಹ ಫ್ರೆಂಡ್ಶಿಪ್, ಅದನ್ನ ಲವ್ ಅಂತ ತೋರಿಸಲಾಗ್ತಾ ಇದೆ. ಸೈಲೆಂಟ್ ಆಗಿ ರಕ್ಷಿತಾ ಅವರು ಗಿಲ್ಲಿ ಅವರನ್ನ ಲವ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಸರಿಯಲ್ಲ. ಈಗಾಗಲೇ ರಕ್ಷಿತಾ ಅವರು ಕೂಡ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನಾನು ಗಿಲ್ಲಿನ ಲವ್ ಮಾಡ್ತಾ ಇಲ್ಲ, ಗಿಲ್ಲಿ ರೀತಿಯ ಹುಡುಗ ನಂಗೆ ಇಷ್ಟ, ಆ ರೀತಿ ಜಾಲಿ ಆಗಿರುವಂತಹ ಹುಡುಗ ನಂಗೆ ಇಷ್ಟ ಅಂತ ಹೇಳಿದ್ದೆ ವಿನಃ ನಾನು ಯಾವತ್ತೂ ಕೂಡ ಗಿಲ್ಲಿ ನನ್ಗೆ ಇಷ್ಟ, ಆ ತರ ಹುಡುಗ ಬೇಕೆ ಅಂತ ನಾನು ಹೇಳಿದ್ದಲ್ಲ. ಗಿಲ್ಲಿ ತರ ಹುಡುಗ ಹೇಳಿದ್ದೆ ಹೊರತು ಗಿಲ್ಲಿ ನನಗೆ ಇಷ್ಟ ಅನ್ನೋ ರೀತಿಯಲ್ಲಿ ನಾನು ಹೇಳಿದ್ದಲ್ಲ ಅಂತ ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಇದೇ ವಿಚಾರ ಜಾಸ್ತಿ ಸದ್ದಾಯಿತು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನೆ ಕಿಚ್ಚ ಸುದೀಪ್ ಅವರ ಮುಂದೆ ಧ್ರುವಂತ್ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದನ್ನ ನೋಡಿ ಕಿಚ್ಚ ಸುದೀಪ್ ಅವರೇ ದಂಗಾಗಿ ಹೋಗ್ತಾರೆ. ಧ್ರುವಂತ್ ಅವರಿಗೆ ಪಂಚ್ ಮಾಡಿ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಧ್ರುವಂತ್, ಅದಕ್ಕೆ ತಿರುಗೇಟನ್ನ ಕೊಡ್ತಾರೆ. ನೀವು ದೇವ್ರು ಭಕ್ತಿ ಅದು ಇದು ಅಂತ ಮಾತಾಡ್ತೀರಾ, ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತೀರಾ. ನಿಮ್ಮ ನಡೆ ನುಡಿ ಎರಡಕ್ಕೂ ಕೂಡ ಸಾಮ್ಯತೆ ಇಲ್ವೇ ಇಲ್ಲ. ಬಾಯಲ್ಲಿ ಒಂದು ರೀತಿ ಮಾತಾಡ್ತೀರಾ, ಆದ್ರೆ ನಡೆಯಲ್ಲಿ ಇನ್ನೊಂದು ರೀತಿ ನಡ್ಕೊಳ್ತೀರಾ. ನಿಮ್ಮನ್ನ ಹೇಗೆ ನಂಬೋದು ಅಂತ ತಿರುಗೇಟನ್ನ ಕೊಡ್ತಾರೆ. ಅಸಹ್ಯ ಅಂತ ನೀವು ನಂಗೆ ಹೇಳ್ತೀರಿ, ನಾನು ಅಸಹ್ಯ ಅಲ್ಲ, ನೀವು ಅಸಹ್ಯ ಅಂತ ತುಂಬಾ ಆಕ್ರೋಶಭರಿತರಾಗಿ ಧ್ರುವಂತ್ ಅವರಿಗೆ ಪಂಚ್ ಮೇಲೆ ಪಂಚ್ ಕೊಡ್ತಾರೆ, ಕೂಗಾಡ್ತಾರೆ. ಕಿಚ್ಚ ಸುದೀಪ್ ಅವರು ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿ ರಕ್ಷಿತಾ ಕೂತ್ಕೊಂಡ ಬಳಿಕ ಕೂಡ ಅವರ ಆಕ್ರೋಶ ಕಮ್ಮಿ ಆಗೋದೇ ಇಲ್ಲ. ಅವರ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ತಾ ಇತ್ತು. ಬಳಿಕ ದೀರ್ಘವಾದ ಉಸಿರು ತಗೊಳ್ಳಿ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಧ್ರುವಂತ್ ಅವರ ಮೇಲೆ ಅವರು ಆಕ್ರೋಶವನ್ನ ಹೊರಹಾಕ್ತಾರೆ. ಇನ್ನು ಇವತ್ತು ಒಂದು ಪ್ರೋಮೋ ಹೊರಬಿದ್ದಿದೆ. ಅದರಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ನಡುವೆ ನಾಮಿನೇಷನ್ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆ ಆಗೋದನ್ನ ನೋಡಬಹುದಾಗಿದೆ. ಅದರಲ್ಲೂ ರಕ್ಷಿತಾ ಅವ್ರದ್ದೇ ಸರಿ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ನೋಡೋದಕ್ಕೆ ಅದೇ ರೀತಿ ಕಾಣಿಸ್ತಾ ಇದೆ. ರಾಶಿಕಾ ಅವರು ಹೇಳ್ತಾರೆ, ನಮ್ಮ ಮನೆಯವರು ಕೂಡ ನೀನು ಮ್ಯಾನಿಪುಲೇಟ್ ಮಾಡ್ತಿ ಅಂತ ಹೇಳಿದ್ದಾರೆ ಅಂತ ರಕ್ಷಿತಾಗೆ ಆರೋಪವನ್ನ ಮಾಡ್ತಾರೆ. ಹಾಗಾದ್ರೆ ನಿಮ್ಮ ಮನೆಯವರು ಬಂದಾಗ ಆ ವಿಚಾರವನ್ನ ಡಿಸ್ಕಸ್ ಮಾಡಿದ್ರ ಅಂತ ರಾಶಿಕಾ ಅವರನ್ನ ಲಾಕ್ ಮಾಡ್ಬಿಡ್ತಾರೆ. ಆ ಬಳಿಕ ರಾಶಿಕಾ ಹೇಳ್ತಾರೆ, ನೀನು ಮನೆ ವಿಷಯ ತರಬೇಡ, ನಮ್ಮ ಫ್ಯಾಮಿಲಿಯನ್ನ ಎಳಿಬೇಡ ಅಂತ. ಆಕ್ಚುಲಿ ಪ್ರೋಮೋ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ, ಅಲ್ಲಿ ಫ್ಯಾಮಿಲಿ ವಿಚಾರವನ್ನ ಎಳೆದು ತಂದಿದ್ದು ಮೊದಲಿಗೆ ರಾಶಿಕಾ. ಹಾಗಾಗಿ ರಕ್ಷಿತಾ ಏನ್ ತಪ್ಪು ಮಾಡಿದ್ರು ಅಂತ ವೀಕ್ಷಕರು ಕೂಡ ರಕ್ಷಿತಾ ಪರವಾಗಿಯೇ ಧ್ವನಿ ಎತ್ತಿದ್ದಾರೆ. ಈಗೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಕ್ಷಿತಾ ತುಂಬಾ ಸ್ಟ್ರಾಂಗ್ ಅನ್ನೋದು ಮನೆ ಮಂದಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಎಲ್ಲೆಲ್ಲ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ಬೋದು, ಅದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ನಾವು ಸದ್ಯಕ್ಕೆ ರಕ್ಷಿತಾ ಆಡುವಂಥ ರೀತಿಯನ್ನ ನೋಡಿದ್ರೆ ಪಕ್ಕ ಆಕೆನ ಫಿನಾಲೆಯಲ್ಲಿ ನೋಡ್ತೀವಿ. ಆಕೆ ಟ್ರೋಫಿ ಎತ್ಕೊಂಡು ಬಂದೇ ಬರ್ತಾಳೆ ಅಂತ ಅವರ ಅಭಿಮಾನಿಗಳು ನಿರೀಕ್ಷೆಯಲ್ಲಿದ್ದಾರೆ. ಏನಾಗತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗ್ಲಿದೆ.
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.